ಕೆಲವು ವಸ್ತುಗಳು ಸಿಕ್ಕಿ ಹಲೋ ಹಂಟರ್ಸ್, ಇವತ್ತು ಯುಗಾದಿ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಊರಲ್ಲಿ ಒಂದಿಲ್ಲ ಎರಡಲ್ಲ ಮೂರಲ್ಲ 7 ದಿವಸ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ. ಬನ್ನಿ ಈ ಯುಗಾದಿನ ಯಾವ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ ಹೋಗಿ. ಎಲ್ಲಿಗೆ ನಡೆದೆವು? ಗುಡಿಗೆ. ಇವಾಗ ನಾವು ನಮ್ಮ ಊರು ಯಾವಾಗಿಂದ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂತ ಹಿಸ್ಟ್ರಿ ಇದೆ. ಊರಲ್ಲಿ ಏನೇ ಪ್ರೋಗ್ರಾಮ್ ಇದ್ರು ಅಲ್ಲಿ ಹೋಗಿ ದೇವರ ಆಶೀರ್ವಾದ ತಗೋತಾರೆ ಎಲ್ಲರೂ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಊರು ಹೊರಗಡೆ 3 ಕಿಲೋಮೀಟ್ರ್ ಆಚೆ ಹೋಗಿ ಆಶೀರ್ವಾದ ತಗೋಬೇಕು. ಅಲ್ಲಿ ಆ ಬೆಟ್ಟ ಕಾಣಿಸ್ತದಲ್ಲ, ಆ ಬೆಟ್ಟದ ಮೇಲೆ ರೋಡ್ ಕರೆಕ್ಟಾಗಿಲ್ಲ ಆ್ಯಕ್ಚುಲಿ. ಮೊದಲಂತೂ ಫುಲ್ ಬೆಟ್ಟ ಇತ್ತು, ಬೆಟ್ಟದ ಮೇಲೆ ನಡ್ಕೋತ ಹೋಗ್ಬೇಕಿತ್ತು. ಮೊನ್ನೆ ರೋಡ್ ಮಾಡೋದು. ಸೊ ಸ್ವಲ್ಪ ಅನುಕೂಲ ಆಗ್ತಾ ಇದೆ ನಮಗೂ ಕೂಡ. ಈ ಪಾಯಿಂಟ್ನ ನೆನಪಿಟ್ಕೊಳ್ಳಿ, ಯಾಕೆ ನಮ್ಮೂರಲ್ಲಿ ಈ ಥರ ಡಿಫ್ರೆಂಟಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ, ಇದರ ಹಿಂದೆ ಇರೋ ಇತಿಹಾಸ ಏನು, ಇದರ ಇತಿಹಾಸ ತಿಳ್ಕೊಂಡ್ಮೇಲೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಸೊ ಮೊದಲು ಇತಿಹಾಸ ಏನಂತ ತಿಳ್ಕೊಂಡು ಬರೋಣ. ನೂರಾರು ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಪಕ್ಕದಲ್ಲಿ ಒಂದು ಪುಟ್ಟ ಹಳ್ಳಿ ಇರುತ್ತೆ. ಆದರೆ ಆ ಹಳ್ಳಿ ಜನ ನೋವು ಮತ್ತು ದುಃಖದಲ್ಲೇ ಮುಳುಗಿರ್ತಾರೆ. ಆದರೆ ಇದಕ್ಕೆ ಕಾರಣ ಏನು? ಊರ್ ಜನ ಮಾತಾಡ್ಕೊಡ್ತಾ ಇರ್ತಾರೆ, ಊರಿಗೆ ಏನೋ ಶಾಪ ತಟ್ಟಿದೆ ಅಂತ. ಯಾಕಂದ್ರೆ ಊರಲ್ಲಿ ಏನೋ ಅನಾಹುತವಾಗಿ ಸಾಲಾಗಿ ಒಬ್ಬರಾದ್ಮೇಲೆ ಒಬ್ರು ಸಾಯ್ತಾನೆ ಇರ್ತಾರೆ. ಆದ್ರೆ ಊರ್ ಜನಕ್ಕೆ ಇದು ಏನಂತ ಅರ್ಥನೇ ಆಗೋದಿಲ್ಲ. ಆದ್ರೂ ಅವರು ಸತ್ತಿರೋರನ್ನ ಮಣ್ಣು ಮಾಡ್ತಾರೆ, ಮತ್ತೆ ಕೆಲವೊಬ್ಬರನ್ನ ಸುಟ್ಟಾಕ್ತಾರೆ. ಅದೇ ಊರ ಪಕ್ಕದಲ್ಲಿ 4 ಬೆಟ್ಟಗಳಿರ್ತವೆ. ಆ ಬೆಟ್ಟದ ಮಧ್ಯೆ ಒಂದು ದೊಡ್ಡವಾದ ಅರಣ್ಯ ಇರುತ್ತೆ. ಆ ಅರಣ್ಯದಲ್ಲಿ ಊರಿನ ಮನುಷ್ಯ ಒಬ್ಬ ತನ್ನ ಆಡುಗಳನ್ನು ತಗೊಂಡು ಮೇಯಕ್ಕಂತ ಹೋಗ್ತಾ ಇರ್ತಾನೆ ದುಃಖದಲ್ಲಿ. ಆ ದಟ್ಟವಾದ ಕಾಡಲ್ಲಿ ಅವನು ಒಬ್ಬ ಋಷಿಮಣಿನ ನೋಡ್ತಾನೆ. ಆ ಋಷಿಮಣಿ ಅವನಿಗೆ ಹತ್ರ ಕರೆದು ಮಾತಾಡಿಸಿದಾಗ ಅವನು ಊರಲ್ಲಿ ನಡೀತಿರೋ ಎಲ್ಲ ಘಟನೆಯನ್ನ ಋಷಿಮಣಿಗೆ ಹೇಳ್ತಾನೆ. ಆವಾಗ ಋಷಿಮಣಿ ಅವನಿಗೆ 2 ಸಲಹೆಗಳನ್ನು ಕೊಡ್ತಾರೆ. ನಂತರ ಅವನು ಮತ್ತೆ ವಾಪಸ್ ಊರಿಗೆ ಬಂದು ಊರ್ ಜನನ ಒಟ್ಟಿಗೆ ಸೇರಿಸಿ ಆ ಸ್ವಾಮೀಜಿ ಬಗ್ಗೆ ಹೇಳ್ತಾನೆ. ಆದರೆ ಊರ್ ಜನ ಸ್ವಾಮೀಜಿ ಹೇಳಿರುವ ಆ 2 ಮಾತುಗಳನ್ನು ಒಪ್ಪೋದಿಲ್ಲ. ಆದರೆ ಸ್ವಾಮೀಜಿ ಹೇಳಿರುವ ಮೊದಲನೇ ಮಾತಿನಂತೆ ಇವನು ಊರು ಬಿಟ್ಟು ಈ ಕಾಡಲ್ಲಿ ವಾಸ ಮಾಡೋಕೆ ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ ಊರ್ ಜನನ ಇವನು ಹಿಂದೆ ಬಂದು ಇಲ್ಲೇ ವಾಸವಾಗೋಕೆ ಶುರು ಮಾಡ್ತಾರೆ. ಸ್ವಾಮೀಜಿ ಹೇಳಿರುವ 2ನೇ ಮಾತಿನಂತೆ ಊರ್ ಜನ ಎಲ್ಲ ಸೇರ್ಕೊಂಡು ಒಂದು ದೊಡ್ಡದಾಗಿರುವ ಬಿಳಿ ಬಣ್ಣದ ಧ್ವಜವನ್ನು ಊರ್ ಮಧ್ಯದಲ್ಲಿ ಸ್ಥಾಪಿಸ್ತಾರೆ. ಅದಾದ ನಂತರ ಊರಿನ ಜನಕ್ಕೆ ಯಾವುದೇ ತೊಂದರೆ ಆಗದೆ ಊರಿನ ಜನ ಎಲ್ಲರೂ ಸಂತೋಷವಾಗಿ ವಾಸ ಮಾಡೋಕೆ ಶುರು ಮಾಡ್ತಾರೆ. ನೋಡ್ಕೊಂಡು ಬಂದ್ರೆ ಹಿಸ್ಟ್ರಿನ, ನಿಜವಾಗ್ಲೂ ಈ ಇತಿಹಾಸ ನಿಜಾನ? ನಿಜವಾಗ್ಲೂ ಅಷ್ಟು ಎತ್ತರ ಧ್ವಜನ ಈಗಲೂ ನಿಲ್ಸೋಕೆ ಸಾಧ್ಯನಾ? ಬನ್ನಿ ರಿಯಾಲಿಟಿ ಏನೋ ಅಂತ ಚೆಕ್ ಮಾಡ್ಕೊಂಡು ಬರೋಣ. ಹೌದು, ನೀವು ಹಿಸ್ಟ್ರಿ ಕೇಳಿರುವಂತೆ ಇವಾಗ ನೋಡ್ತಿರುವಂತೆ ಇನ್ನೂ ಕೂಡ ಊರಲ್ಲಿ ಇಷ್ಟು ದೊಡ್ಡದಾಗಿರೋ ಧ್ವಜವನ್ನು ನಿಲ್ಲಿಸ್ತೀವಿ. ಕೆಲವರಿಂದ ಈ ಧ್ವಜವನ್ನು ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ಸೊ ಊರ್ ಜನ ಎಲ್ಲ ಸೇರಿಕೊಂಡು ಈ ಧ್ವಜನ ನಿಲ್ಲಿಸ್ತೀವಿ. ಆದರೆ ಈ ಧ್ವಜ ಇಷ್ಟು ಸ್ಟ್ರಾಂಗ್ ಆಗಿರೋ ಕಾರಣ ಏನು? ಇದರಿಂದ ಕರೆಕ್ಟ್ ಆಗಿರೋ ಸ್ಟ್ರಾಟಜಿ ಮತ್ತು ಪ್ಲಾನಿಂಗ್ ಇರುತ್ತೆ. ಸೊ ಪ್ಲಾನಿಂಗ್ ಬೇಸ್ ಮೇಲೇ ಎಲ್ಲ ಕಾರ್ಯಗಳನ್ನು ಮುಂದುವರಿಸೋದು. ಆದರೆ ಈ ಧ್ವಜ ಸ್ಟ್ರಾಂಗ್ ಆಗಿರೋ ಕೆಲವು ಕಾರಣಗಳಿವೆ. ಫಸ್ಟ್ ಕಾರಣ ಏನಂತ, ಈ ದಪ್ಪವಾಗಿರೋ ಮತ್ತು ಈ ಸ್ಟ್ರಾಂಗ್ ಆಗಿರೋ ಒಂದು ಹಗ್ಗ. ಮತ್ತು ಇನ್ನೂ ಇದ್ರ ಕಾರಣವೇನಂತಂದರೆ, ರಾತ್ರಿ ಎಲ್ಲ ಜಂಡೆ ಎಸೋಕ್ಕೆ ಟ್ರೈ ಮಾಡಿದೆವು. ರಾತ್ರಿ ನೈಟ್ ಆಯಿತು. ಸೊ ಇವತ್ತು ಕಂಟಿನ್ಯೂ ಮಾಡಬೇಕದು. ಮುಂಜಾನೆ ಹೇಳ್ತಿಗೆ ತನಕ ಸ್ವಲ್ಪ ಮಳೆನೂ ಬಂತು. ಮತ್ತು ಇವತ್ತು ಒಬ್ಬರು ತೀರೋಗ್ಯಾರ ನಮ್ಮ ಊರಾಗ. ಸೊ ಮತ್ತೊಂದು ಎಕ್ಸ್ಟ್ರಾ ಡೇ ಬೇಕು. ಒಂದು 12ರಿಂದನೇ ಸ್ಟಾರ್ಟ್ ಮಾಡೋದು ಇವಾಗ. ಹಾಗೆ ಬರ್ತಾ ಇರಬೇಕಾದ್ರೆ ನಮ್ಮ ಫ್ರೆಂಡು ಸಿಜು ಬ್ರೀಡ್ ನಾಯಿನ ತಂದೆ ಅಂತ ಕರೆಸ್ದ. ಸೊ ಅವನ ಹತ್ರ ಬಂದಿದ್ದೀವಿ ಇವಾಗ. ಹಾಯ್ ರಾಕಿ, ಕಚ್ಬೇಡ ರಾಕಿ. ಇವನು ನಮ್ಮ ಫ್ರೆಂಡ್, ಇವನು ಸಿಜು ಬ್ರೀಡ್. ಹಾಯ್ ಬ್ರೋ. ಸಿಜು ಬ್ರೀಡ್ ಚೆನ್ನಾಗಿದೆ. ಓಕೆ, ನೈಸ್. ನಿನ್ನೆ ಅಂತ ಇರೋದು ನಾನು. ಇವನು ನಮ್ಮ ಫ್ರೆಂಡು. ಓಕೆ, ಇವನು ತಂದ ಒಂದು ಸಿಜು ಬ್ರೀಡ್. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಎಲ್ಲರೂ ನಮ್ಮ ವಿಡಿಯೋಗಳನ್ನು ನೋಡಿ. ಬಾ, ನನ್ನ ಕೈಗೆ ಅನ್ಬಿಲ್ಲ ಜಾಡಿಸ್ಬೇಕು.
ಇದು ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢ ಶಾಲೆ. ನಾನಿಲ್ಲಿ ಓದಿಲ್ಲ, ಬಟ್ ನಮ್ಮೂರು ಶಾಲೆ ಈ ಥರ ಇರೋದು. ಇಲ್ಲಿ ಪ್ರೆಸೆಂಟಾಗಿ ಎಕ್ಸಾಮ್ ನಡೀಲತ್ತವ, 10th ಎಕ್ಸಾಮು, ಫೈನಲ್ ಎಕ್ಸಾಮು. ಬಟ್ ಇವಾಗ ಡೈರೆಕ್ಟ್ 2-3 ದಿವಸ ಗ್ಯಾಪ್ ಅದ. ಮೊನ್ನೆನೇ ಸೈನ್ಸ್ ಪೇಪರ್ ಮುಗೀತು, ಸೊ ಅಲ್ಲಿ ತನಕ ಸ್ವಲ್ಪ ಗ್ಯಾಪು, ಯಾರೂ ಬಂದಿಲ್ಲ. ಇದು 2ನೇ ದಿವಸ ನಮ್ಮೂರ ಹಬ್ಬ. ಸೊ ಇವತ್ತು ಧ್ವಜವನ್ನು ನಿಲ್ಲಿಸ್ತೀವ ಇಲ್ವಾ, ಯಾಕಂದರೆ ಆಲ್ರೆಡಿ ಒಂದು ದಿವಸ ಲೇಟ್ ಆಗಿದೆ. ಸೊ ಮತ್ತೆ ವಾಪಸ್ ಇಲ್ಲೇ ಬಂದ್ವಿ. ರಾತ್ರಿ ಹೇಳಿದೆ ನಿಮಗೆ ಈ ಧ್ವಜ ಸ್ಟ್ರಾಂಗ್ ಆಗಿರೋಕ್ಕೆ ಈ ಕಾರಣ ಏನು ಅಂತ. ಸೊ ಇಲ್ಲಿ ನೋಡ್ಬೋದು ನಿಮಗೆ ರೈಟ್ ಲೆಫ್ಟ್ 2 ಕಟ್ಟಿಗೆ ಕಾಣ್ತಾ ಇದ್ದಾವೆ. ಅದರಿಂದ ಫೌಂಡೇಶನ್ಗೆ ಸ್ಟ್ರಾಂಗ್ ಆಗಿರೋ ಒಂದು ಗ್ರಿಪ್ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಊರ ಜನರ ಭಕ್ತಿ, ನಾವು ಊರ ಜನರ ಶ್ರಮ ಮತ್ತು ನಾವು ಊರ ಜನರ ಉತ್ಸಾಹ ಎಷ್ಟಿದೆ ಅಂತ ಅದ್ರ ಮೇಲೂ ನಾವು ಧ್ವಜ ಸ್ಟ್ರಾಂಗ್ ಆಗಿರೋಕ್ಕೆ ಒಂದು ಕಾರಣ. ಜಿಲ್ಲೆಯ ಕನಸಲ್ಲಿ ಮೊಳಗಿದ ರಾಗ, ಚಿಂತೆ ಪುರೋಹಿತ ತುಂಬಿದ ಭಾಗ, ಯುಗಾದಿ ಹಬ್ಬ ಹಾಡು ಸೇರಿದ ಸಮಯದಲ್ಲಿ ಸ್ನೇಹದ ಹೊಮ್ಮ ಪವಡಿದ. ಇಲ್ಲಿವರೆಗೂ ಜಂಡ ಅರ್ಧ ಏರದ, ಇನ್ನೂ ಏರ್ಲಕ್ಕ ಇವತ್ತು ಈವ್ನಿಂಗ್ ವರೆಗೂ ಆಗ್ತದ. ನಮ್ಮ ಫ್ರೆಂಡ್ ಬಟ್ ಇವಾಗ ಒಂದು ಒಳ್ಳೆ ನಾಯಕರಾಗಿದ್ದಾರೆ. ಮುಂದಿನ ಫ್ಯೂಚರ್ಗೆ ಮುಂದಿನ ಫ್ಯೂಚರ್ ನಮ್ದು ಎಲ್ಲ ಇವರೇ ನೋಡ್ಕೊತಾರೆ. ಈಗ ಸಾಕ ಮೈಕ್ ಅದ, ಮೈಕ್. ಹಾಂ, ಮಾತು ಕ್ಲಿಯರಾಗಿ ಕೇಳ್ಬರ್ತವೆ. ಪ್ರತಿ ವರ್ಷದಂತೆ ಈ ವರ್ಷ ಇಲ್ಲ. ಹಾಂ, ಈ ವರ್ಷ ಸ್ವಲ್ಪ ಕೈ ಹಿಡ್ದ, ಈ ವರ್ಷ ಕೈ ಹಿಡ್ದಿಲ್ಲ. ಹಿಡಿತೀವಿ ನಾವು ಡೈಲಿ, ಬೆಳಗ್ಗೆಯಿಂದ ಇರಿಸಿವು. ಮನ್ಸು ಬೇಕು, ಮನುಷ್ಯ ಆಲ್ರೆಡಿ ಹೋಗ್ಬಂದು ಯಾಕೆ ಹಂಚಿಕೆ ಹಿಡಿತೀರಿ. ಇಲ್ಲಿ ತನಕ ವಿಡಿಯೋ ನೋಡಿರಂದ್ರೆ ಬೆಸ್ಟು, ಬಟ್ ಇವಾಗಿರೋದೇ ಮೇನು. ಆ ಕಡೆಯಿಂದನೂ ಶ್ರಮಪಟ್ಟು ಧ್ವಜನ ಏರಿಸ್ತಾ ಇದ್ದಾರೆ, ಅದೇ ರೀತಿ ಈ ಕಡೆಯಿಂದನೂ ಶ್ರಮಪಟ್ಟು ಧ್ವಜ ಏರ್ಸಕ್ಕಂತಾನೆ ಈ ಹಗ್ಗ ರೆಡಿ ಮಾಡ್ತಿರೋದು. ಈ ಹಗ್ಗವನ್ನ ನೆನ್ಪಿಟ್ಕೊಳ್ಳಿ, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಊರು ಜನ ಸೇರಿ ಮಾಡುವ ಹಬ್ಬ ಸಡಗರ ದುಡ್ಡೆ. ಶೇಖ್ ಸಾಹೇಬ ಮೆರವಣಿಗೆ ಬಂದಾಗ ಎಲ್ಲಾರ ಮುಖದಲ್ಲಿ ಕನಸೊಂದು ಕಂಡಾಗ ಚಿಂತಾಕಿಯ ನೆನಪು ಹಾಡಾಗಿ ಮಿಡಿಯಲಿ, ಬಿಡರ ದಾರಿ ನೆನಪಾಗಿ ಉಳಿಯಲಿ. ಈ ಹಾಡು ನಿನ್ನ ಮನಕ್ಕೆ ಬೆಸೆದಿದ್ರೆ ಬಿಡಿ, ಸಬ್ಸ್ಕ್ರೈಬ್ ಟು ಹಂಟರ್ ಚಾರಿ ಅಂತಲೇ ಹೇಳಿ. ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದ್ವಿ, ಬಟ್ ಅದೇ ಟೈಮಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆದರೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವಿ, ಆದರೆ ಮಳೆ ಜೋರಾಗೇ ಬರ್ತಾಯಿತ್ತು. ಸೊ ಎಲ್ಲರೂ ಆ ಕಡೆ ಈ ಕಡೆ ಓಡ್ತಾನೆ ಇದ್ರು ಮಳೆಯಿಂದ ಸೇವ್ ಆಗೋಕ್ಕೆ ಅಂತ. ಪ್ರತಿ ವರ್ಷ ಬೇಸಿಗೆ ಇದ್ರಿ ಯುಗಾದಿ ಟೈಮ್ನ ಮಳೆ ಬರಸ್ತ ನಮ್ಮ ಹಬ್ಬ ಕಂಪ್ಲೀಟ್ ಆಗಲ್ಲ. ಎಲ್ಲರೂ ಅಷ್ಟು ಶ್ರಮ ಪಟ್ಟು ಬಿಸಿಲಾಗ ನಮ್ಮ ಊರ ಹಬ್ಬ ಮಾಡ್ತಾರೆ. ಸೊ ಅವ್ರಿಗೆ ತಣ್ಣಗೆ ಇರ್ಬೇಕಂತ ಮಳೆ ಬರ್ತಾರ ಈ ಟೈಮ್ನಾಗೆ. ಬೇಸಿಗೆಗಾಲ ಇದ್ರು ಆಲ್ರೆಡಿ ನಮಗೆ ಒಂದು ದಿವಸ ಲೇಟ್ ಆಗ್ಯದ, ಬಟ್ ಇನ್ನೂ ಒಂದು ದಿವಸ ಲೇಟ್ ಆಗುತ್ತೇನೆ ಅಂತ ಯೋಚನೆ ಮಾಡ್ತಿತ್ತು. ಅದೇ ಟೈಮಲ್ಲಿ ಅನೌನ್ಸ್ಮೆಂಟ್ ಬಂತು, ಮಳೆ ಕಮ್ಮಾಗಿದೆ, ಎಲ್ಲರೂ ವಾಪಸ್ ಬನ್ನಿ ಅಂತ. ಮಳೆ ಕಮ್ಮಾಯಿತು, ಸೊ ಮತ್ತೆ ವಾಪಸ್ ಬಂದ್ವಿ. ಇವಾಗ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಯಾವ ಥರ ಹಗ್ಗವನ್ನು ಬಳಸ್ಕೊಂಡು ಮತ್ತು ರೈಟ್ ಲೆಫ್ಟ್ ಸೈಡು ಆ ಕೆಳಗಿರೋ ಕಟ್ಟಿಗೆಯನ್ನು ಬಳಸ್ಕೊಂಡು ಫೌಂಡೇಶನನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊತಾ ಇದ್ದೀವಿ ಅಂತ. ಎಸ್, ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮೂರು ಧ್ವಜವನ್ನು ಸ್ಟ್ರೇಟಾಗಿ ನಿಲ್ಲಿಸೋ ಸಮಯ ಬಂತು. ನಾನು ಆವಾಗಲೇ ಹೇಳಿದೆ ಈ ಹಗ್ಗವನ್ನು ನೆನಪಿಟ್ಕೊಳ್ಳಿ ಅಂತ, ಯಾಕಂದರೆ ಈ ಸೈಡಲ್ಲೂ ಈ ಹಗ್ಗವನ್ನು ಉಪಯೋಗಿಸ್ಕೊಂಡು ಧ್ವಜವನ್ನು ಸ್ಟ್ರೇಟಾಗಿ ನಿಲ್ಲಿಸೋಕೆ ಟ್ರೈ ಮಾಡ್ತೀವಿ. ಆ ಕಡೆಯಿಂದ ಆಲ್ರೆಡಿ ಟ್ರೈ ಮಾಡ್ತಾಯಿದ್ರೆ ಅದೇ ರೀತಿ ಈ ಕಡೆನೂ ನಾವು ಟ್ರೈ ಮಾಡ್ತಾಯಿದ್ದೀವಿ. ಎಸ್, ಫೈನಲಿ ಧ್ವಜವನ್ನು ನಿಲ್ಲಿಸ್ತೀವಿ ಇತಿಹಾಸದಂತೆ ನಾವು ಕೂಡ. ಆ ಕಡೆ ನೋಡ್ಬೋದು ನೀವು, ಅಲ್ಲಿನ ಜನ ಎಲ್ಲ ಇವಾಗ ಇಲ್ಲಿ ಮುಂದೆ ಬಂದು ಖುಷಿಯಿಂದ ಕುಣಿದಾಡೋದು ಚಿಡಿದಾಡೋದು ಸ್ಟಾರ್ಟ್ ಆಗುತ್ತೆ. ಇವಾಗ
ವರ್ಷ ಪೂರ್ತಿ ವೇಟ್ ಮಾಡೋದೇ ಈ ಹಬ್ಬಕ್ಕೋಸ್ಕರ. ಇವಾಗ ಈ ಹಬ್ಬ ಮುಗಿಸ್ತೀವಿ, ಇತಿಹಾಸದಂತೆ ಧ್ವಜವನ್ನು ನಿಲ್ಲಿಸ್ತೀವಿ. ನಾನು ಹೇಳೋದು ಇಷ್ಟೇ, ನಮ್ಮ ಊರಲ್ಲಿ ಒಂದು ರಿಚ್ ಆ್ಯಂಡ್ ಯೂನಿಕ್ ಹಬ್ಬ ಇದೆ. ನಾವು ಊರು ಜನ ಸೇರಿಕೊಂಡು ಈ ಹಬ್ಬವನ್ನು ಹೀಗೆ ಮುಂದುವರಿಸಬೇಕು. ಯಾವುದೇ ಏನೋ ಅನಾಹುತ ಮಾಡ್ಕೊಳ್ಳೋದೆ, ಒಬ್ರದೊಬ್ಬರು ಕಿತ್ತಾಡ್ಕೊಳ್ಳೋದೇನೆ ಈ ಥರ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು, ಇಷ್ಟೇ ಹೇಳ್ತೀನಿ. ಮುಂದೆ ಲಾಸ್ಟಲ್ಲಿ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ನೋಡಿ ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಊರಲ್ಲಿ ಈ ಥರ ಏನಾದರೂ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಊರಿಗೆ ಯಾವ ಥರ ಇತಿಹಾಸ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ರಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ 3-4 ದಿವಸದಿಂದ ನಮ್ಮ ಊರಾಗ ಬಂದು ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಇವಾಗ ಲಾಸ್ಟ್ ಡೇ ಇತ್ತು. ಸೊ ಜೆಂಡಾ ಏರಿಸಿ ಎಲ್ಲ ಮುಗಿಸ್ದೀವಿ. ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ನಮ್ಮ ಊರು ಸುತ್ತಮುತ್ತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮೂರಿಗೆ ಯಾವಾಗ ನೀವು ಬಂದ್ರಿ ಅಂತ. ಓಕೆ, ಬಾಯ್ ಬಾಯ್. ಇದು ಸ್ವಲ್ಪ ಮೆಂಟಲ್ ಹಾಸ್ಪಿಟಲ್ ತಪ್ಪಿಸ್ಕೊಂಡು ಬಂದಿರೋ ಕೆಲವು ವ್ಯಕ್ತಿಗಳು ಸಿಕ್ಕಿದ್ದಾರೆ. ಬರ್ರಿ.